ಹಾಯ್, ನಿರ್ಮಲಾ ಹೊಸ್ಮನಿ ಕಿಚನ್ಗೆ ಸ್ವಾಗತ. ಇವತ್ತು ಪಕ್ಕ ರೊಟ್ಟಿ ಮಾಡೋದು ತೋರ್ಸಾತೀನಿ. ಇಷ್ಟು ದಿವಸ ಏನಾಗೈತಿ, ರೊಟ್ಟಿ ಕಾಯಿಪಲ್ಯ ಜೋಡಿ ತೋರಿಸಿದನಿ. ಈಗ ನಮ್ಮ ಮನೆಗೆ ಹಂಗೆ ಒಂದು ಗೆಸ್ಟ್ ಬಂದಿದ್ರು. ಆಂಟಿ ರೀ ರೊಟ್ಟಿ ಅಷ್ಟ ತೋರಿಸ್ರಿ, ಬರೀ ಪಕ್ಕ ಈಗಿನವ್ರಿಗೆ ರೊಟ್ಟಿ ಬರೋಂಗಿಲ್ಲ, ರೊಟ್ಟಿ ಮಾಡೋದು ತೋರಿಸ್ರಿ ಅನ್ನಂತಲೇ ಈಗ ಒಂದು 4-5 ರೊಟ್ಟಿ ಮಾಡೋದು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟಿಟ್ಟು ತೊಗೊಂಡೇನಿ. ಇದನ್ನು ಹಿಂಗೆ ಒಡ್ಡಾಗಟ್ಟಬೇಕು. ಕಟ್ಟೆ ಇಲ್ಲೇ ಬಿಸಿನೀರು ಕುದಿಯಾಕಿಟ್ಟೇನಿ. ಇವು ಬಿಸಿನೀರು ಕುದಿಸಿದನಿ. ನೋಡಿ ಹಾಕತ್ತೇನೆ. ಜಿಗಿಟ ಒಂದು ಸ್ವಲ್ಪ ಹೆಚ್ಚು ಹಾಕ್ಕೋಬೇಕು. ಜಿಗಿಟ್ ಹೆಚ್ಚು ಹಾಕೊಂಡ್ರೆ ಸ್ವಲ್ಪ ರೊಟ್ಟಿ ಮೆತ್ತಗೆ ಹಾಕಾವ. ನೋಡಿ ಮಾಡತ್ತೇನೆ. ಇದು ಹಿಂಗೆ ತಿರ್ಕೋಬೇಕು. ನನ್ನ ಸಣ್ಣ ಸಸಿಗೂ ರೊಟ್ಟಿ ಬರ್ತಿರ್ಕಿಲ್ಲ. ಬಂದಾಗೆಲ್ಲ ನನ್ನ ಮಗ ಸಪೋರ್ಟ್ ಮಾಡಿದಕ್ಕಿಗೆ ಎಲ್ಲ ಈಗ ನನಗಿಂತ ಪರ್ಫೆಕ್ಟ್ ಮಾಡ್ತಾಳೆ. ಎಲ್ಲ ಅಡುಗೆ ಕೆಲಸ, ರೊಟ್ಟಿ ಚಪಾತಿ ಯಾವುದೊಂದು ಎಲ್ಲ ಕಲ್ಕೊಂಡ್ಲಾಗ ನನ್ನ ಮನೆಗೆ ಬಂದಕ್ಕಿ ಬರ್ತೈತಿ. ನನ್ನ ಮಗ ಆಕೆಗೆ ಪ್ರೋತ್ಸಾಹ ಕೊಡ್ತಾನೆ ಮಾಡಂತೇಳಿ. ನಮ್ಮ ಮಮ್ಮಿ ಹೆಂಗೆ ಮಾಡ್ತಾಳೆ ಹಂಗೆ ಮಾಡಂತಾನು. ಸೇಮ್ ಎಲ್ಲ ನನ್ನ ಕತೆನ ಮಾಡ್ತಾಳೆ. ಇಲ್ಲ ಇನ್ನಿಬ್ಬರು ಸ್ವಸ್ಥರಂತೆ, ಅವರು ಎಲ್ಲ ಕಲ್ತಾ ಬಂದಿದ್ದರು. ಅವರು ಇಬ್ಬರು ಮಾಡ್ತಾರೆ. ನೋಡಿ ಇದನ್ನು ಹಿಂಗೆ ಮಾಡಬೇಕು. ಇಲ್ಲೇ ನೀರು ಇಟ್ಕೊಂಡೇನಿ, ಅರಿವಿನೂ ಇಟ್ಕೊಂಡೇನಿ ರೊಟ್ಟಿಗೆ ಹಚ್ಚಾಕೆ. ಇದನ್ನು ಹಿಂಗೆಲ್ಲ ಮೊದಲು ಇದನ್ನು ಮಾಡ್ಕೋಬೇಕು. ನೋಡಿ ನಾದಾಕತ್ತೀನಿ. ಆಮೇಲೆ ನೀರು ಗೊಜ್ಕೋಬೇಕು. ಏಕದಮ್ ನೀರು ಗೊಜ್ಕೋಬಾರ್ದು. ಇದು ಜಿಗಿಟ್ ಹಾಕಿರ್ತಾವಲ್ಲ, ಅದಕ್ಕೆ ಅದು ಎಷ್ಟು ಇರ್ತೈತಿ ನೀರು ಜಗ್ಗಿರ್ತೈತಿಲ್ಲ ಅದ್ರಾಗ, ಅದಕ್ಕೆ ಆಮೇಲೆ ಬೇಕಂದ್ರೆ ನಿಮಗೆ ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ಏಕದಮ್ ಹಾಕ್ಕೋಬಾರ್ದು. ಹಿಟ್ಟು ತಿಳುವ ಆತಂದ್ರೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ. ಮತ್ತು ಕಲ್ಲು ಸ್ವಚ್ಛಗೆ ತೊಳೆದು ಮಾಡ್ತಾನೆ ಯಾವಾಗಿದ್ದರೂ. ಮೊದಲ ಪರಾತ್ನ್ಯಾಗ ಮಾಡ್ತೀನಿ, ಈಗ ಇದ್ರಾಗ ಮಾಡ್ತೀನಿ, ಕಲ್ಲು ಮೇಲೆ ಮಾಡ್ತೀನಿ. ನೋಡಿ ಹಿಂಗೆ ಚರ ನಾದಬೇಕು. ಚರ ನಾದಿ ಮತ್ತು ರೊಟ್ಟಿ ಮಾಡ್ರೆ ರೊಟ್ಟಿ ಫಸ್ಟ್ ಕ್ಲಾಸ್ ಹಾಕಾವು. ಎಲ್ಲರಿಗೂ ಬರ್ತಾವೆ ಮಾಡೋಕೆ. ಅದೇನು ಮನುಷ್ಯನ್ಕಿಂತ ಏನು ಮುಂದೆ ಹುಟ್ಟೇ ಇಲ್ಲ. ನಾವು ಮಾಡಿದಾಗನ ನಮಗೆ ಬರೋದದು, ನಾವು ಮಾಡೋಕೆ ಕಲ್ಕೋದು. ನೋಡಿ ಹಿಂಗೆ ಗುಂಡಗ ಮಾಡ್ಕೋಬೇಕು. ಇವನ್ನಿಷ್ಟು ಹಿಂಗೆ ಮಾಡ್ಕೊಂಡೆ ಇಟ್ಕೋಬೇಕು. ಮತ್ತು ಇವನ್ನೆಲ್ಲ ಮಾಡ್ಕೊಂಡೇನಿ. 4-5 ರೊಟ್ಟಿದು ಇದ್ರಾಗ ಇಟ್ಕೊತೀನಿ. ಇದ್ರಾಗ ಇಟ್ಕೋತೀನಿ. ಮತ್ತು ಮಾಡೋದು ತೋರಿಸ್ತೀನಿ. ಹಂಚು ಕಾಯಕ್ಕಿಟ್ಟೇನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೇನಿ ನಾನು. ಎಣ್ಣೆ ಹಾಕಿದ್ರೆ ರೊಟ್ಟಿ ಸರಿತಾವು. ನೋಡಿ ಹಿಂಗೆ ಎಣ್ಣೆ ಹಾಕಬೇಕು. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಬೇಕು. ಹಾಕಿ ಇದು ಅರ್ಬಿಲೆ ವೇಸ್ಟ್ ಅರ್ಬಿಲೆ ಒರೆಸ್ಕೋಬೇಕು. ನೋಡಿ ಹಿಂಗೆ ಹಿಟ್ಟು ಹಾಕ್ಕೋಬೇಕು. ನೋಡಿ ಹಿಂಗೆ ಬಡಿಬೇಕು. ನೋಡಿ ತಯಾರಾತು. ಬೇಸೋದು ತೋರಿಸ್ತೀನಿ. ನೋಡಿ ಹಾಕೇನಿ. ಹಂಚು ಕಾಯಬೇಕು. ಕಾದ್ರನ ಹಾಕಬೇಕು. ಸ್ವಲ್ಪ ಒಂದು 2 ಸೆಕೆಂಡ್ ಬಿಟ್ಟು ನೀರು ಹಚ್ಚಬೇಕು. ತೆವಿಯಿಂದ ಸರಿತೈತೆ ಅದು ರೊಟ್ಟಿ. ನೋಡಿ ಹಿಂಗೆ ಸರಿ ಆಗ್ತೈತಿ. ಇದು ಸರದ ಕೂಡಲೇ ಹಿಂಗೆ ಮಾಡಿ ಹಿಂಗೆ ಹೊಳಿಸಿ ಹಾಕಬೇಕು. ನೋಡಿ ಹೊಳಿಸಿ ಹಾಕೀನಿ. ಉಬ್ತೈತಿ ಅದು ತಾನ. ನಾವು ಬಿಟ್ಟರೆ ತಾನ ಉಬ್ತೈತಿ. ಇಲ್ಲಾಂದ್ರೆ ಹಿಂಗೆ ಅರ್ಬಿಲೇ ಒತ್ತಿ ಉಬ್ತೈತಿ. ಮತ್ತೊಂದು ಸಲ ಹಿಂಗೆ ಹಾಕಿ ಆಮೇಲೆ ತೆಗಿಬೇಕು. ಎಲ್ಲೇ ಹಸಿ ಇದ್ರೂ ಮತ್ತು ಅದು ಬೇಯ್ತೈತಿ. ತೆಗಿತೇನೆ. ನೋಡಿ ತೆಗೆದ್ನಿ. ಉಬ್ಬೈತಿ. ಹಂಗೆ ಎಷ್ಟು ಚಲೋ ಆಗೈತ್ರಿ. ನೋಡಿ ಹೆಂಗೆ ಉಬ್ಬೈತಿದ್ದು ರೊಟ್ಟಿ. ಎಲ್ಲ ರೊಟ್ಟಿ ನನ್ನ ಹಿಂಗೆ ಉಬ್ಬತಾವೆ. ಅರ್ಬಿಲೆ ಒತ್ತಕಬೇಕು. ತಾನೂ ಉಬ್ಬತಾವು. ಗಂಡಸೂರಿಗೆ ಹಿಂಗೆಲ್ಲ ಮಾಡಿಕೊಡಿ. ಸಂಡೇ ಇದ್ದಾಗ ತಿಂತಾರವರು ಪ್ರೀತಿ ಬಿಟ್ಟು ಇಷ್ಟಪಟ್ಟು. ನೋಡಿ ತೆಗಿತೇನೆ. ನೋಡಿ ರೆಡಿ ಆಗ್ಯಾವ. 5-6 ರೊಟ್ಟಿ ಮಾಡಿದ್ದಾನೆ. ಒಂದಕ್ಕಿಂತ ಒಂದು ಚಲೋ ಆಗ್ಯಾವೆಲ್ಲ. ನೋಡಿ ರೊಟ್ಟಿ ರೆಡಿ ಆಗ್ಯಾವ. ಇದ್ರ ಜೋಡಿ ನಾ ಹಂಗೆ ಬದ್ನಿಕಾಯಿ ಕಾಯಿಪಲ್ಯ ಮಾಡೀನಿ. ನಿಮಗೆ ಹಂಗೆ ನೋಡಾಕಂತ ಇಟ್ಟೇನಿ. ನಾ ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ ನಿಮಗೆ. ನೋಡಿ ಈ ರೊಟ್ಟಿ ಒಂದು ನಿಮಗೆ ಇಷ್ಟ ಆಯ್ತಂದ್ರೆ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.